ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಎಲೆಯ ಪೌಡರ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಆರೋಗ್ಯಕ್ಕೆ ಇದು ಎಷ್ಟೊಂದು ಸಹಕಾರಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ನಾವೆಲ್ಲರೂ ನಾರ್ಮಲ್ ಆಗಿ ಬಳಸುವಂತಹ ಎಲೆಯಿಂದ ತಯಾರಿಸುವಂತಹ ಪುಡಿ ಇದು. ಆದ್ರೆ ನಮ್ಗೆ ಎಷ್ಟೋ ಸರಿ ಗೊತ್ತಿರಲ್ಲ ಇದರಿಂದ ಏನೇನು ಸಹಾಯ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ. ಸೊ ಇವತ್ತು ನಾನು ಹೇಳ್ತಾ ಇರುವಂತದ್ದು ನುಗ್ಗೆ ಸೊಪ್ಪಿನ ಪುಡಿಯ ಬಗ್ಗೆ. ನುಗ್ಗೆ ಸೊಪ್ಪನ್ನ ನಾರ್ಮಲ್ ಆಗಿ ನುಗ್ಗೆಕಾಯಿ, ನುಗ್ಗೆ ಸೊಪ್ಪನ್ನ ಎಲ್ಲರೂ ಬಳಸ್ತೀವಿ ಅಲ್ವಾ. ಆದ್ರೆ ಈ ನುಗ್ಗೆ ಸೊಪ್ಪಿನ ಪೌಡರ್ ಅಲ್ಲಿ ಕೂಡ ಅನೇಕ ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತವುಗಳು ಇರುತ್ತೆ. ಅನೇಕ ಪೋಷಕಾಂಶಗಳು ಹೊಂದಿರುವಂತಹ ನುಗ್ಗೆ ಸೊಪ್ಪಿನ ಪುಡಿ ನಿಮ್ಗೂ ಕೂಡ ಪ್ರಾಡಕ್ಟ್ ಬೇಕಂತ ಹೇಳಿದ್ರೆ ಇದರ ಲಿಂಕ್ ಅನ್ನ ನಾನು ಶೇರ್ ಮಾಡ್ತೀನಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಪ್ರಾಡಕ್ಟ್ ಅನ್ನ ನಾನು ಟ್ಯಾಗ್ ಮಾಡಿರ್ತೇನೆ. ಇನ್ನು ಫೇಸ್ಬುಕ್ ಅಲ್ಲಾದ್ರೆ ನೀವು ಫಸ್ಟ್ ಕಮೆಂಟ್ ಅನ್ನ ನೋಡಬಹುದು. ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ನೀವು ಪ್ಲೀಸ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಸೊ ಯಾವ್ದು ಅವು ಅಂತ ನೋಡೋಕೆ ಹೋದ್ರೆ ಮೊದಲನೇದಾಗಿ ಇದರಲ್ಲಿ ಅನೇಕ ರೀತಿಯ ಪೋಷಕಾಂಶಗಳಿರ್ತವೆ. ವಿಟಮಿನ್ ಎ ಇರಬಹುದು, ಸಿ, ಇ, ಹಾಗೇನೆ ಕಬ್ಬಿಣ, ಕ್ಯಾಲ್ಸಿಯಂ, ಪ್ರೋಟೀನ್ ಎಲ್ಲವೂ ಕೂಡ ಇರುತ್ತೆ. ಇದರಿಂದಾಗಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಏನೇನು ಪೋಷಕಾಂಶಗಳು ಬೇಕಿರುತ್ತೆ ಎಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ. ಇದನ್ನ ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಪೋಷಕಾಂಶದ ಕೊರತೆ ಕೂಡ ಆಗೋದಿಲ್ಲ. ಇನ್ನು ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿ ನಮ್ಗೆ ಸಿಗೋದ್ರಿಂದ ಯಾರು ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು. ಹಿಮೋಗ್ಲೋಬಿನ್ ಕೊರತೆ ಕೂಡ ತುಂಬಾ ಜನರಲ್ಲಿ ಕಾಡ್ತಾ ಇರುತ್ತೆ, ಅಂತವರಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದಿದು. ಅದೇ ರೀತಿಯಲ್ಲಿ ದೇಹದಲ್ಲಿ ರಕ್ತ ಉತ್ಪಾದನೆಗೆ ಸಹಾಯ ಆಗೋದಲ್ಲದೆ ರಕ್ತ ಶುದ್ಧೀಕರಣದಲ್ಲಿ ಕೂಡ ಮಹತ್ವದ ಪಾತ್ರ ವಹಿಸುತ್ತೆ ಈ ನುಗ್ಗೆ ಸೊಪ್ಪಿನ ಪುಡಿ. ಇನ್ನು ಯಾರು ಡಯಾಬಿಟಿಸ್ ಇಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದಿದು. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ಈ ನುಗ್ಗೆ ಸೊಪ್ಪಿನ ಪುಡಿ ಸಹಾಯ ಮಾಡುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರು ಎದುರಿಸ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಇರೋದು. ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗದೆ ಇರೋ ತರ ಕಂಟ್ರೋಲ್ ಮಾಡೋದಕ್ಕೆ ಕೂಡ ನಾವು ಈ ನುಗ್ಗೆ ಸೊಪ್ಪಿನ ಪುಡಿಯನ್ನ ಬಳಸಬಹುದು. ಇದರಿಂದಾಗಿ ಶುಗರ್ ಹಾಗೇನೆ ಕೊಲೆಸ್ಟ್ರಾಲ್ ಎರಡನ್ನ ಕೂಡ ನಿಯಂತ್ರಣದಲ್ಲಿ ಇರಿಸಿಕೊಳ್ಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ ತೂಕ ಇಳಿಕೆಗೆ ತುಂಬಾನೇ ಸಹಕಾರಿ ಈ ನುಗ್ಗೆ ಸೊಪ್ಪಿನ ಪುಡಿ. ಇತ್ತೀಚಿನ ದಿನಗಳಲ್ಲಿ ತೂಕ ಜಾಸ್ತಿ ಆಗೋದು ಸರ್ವೇ ಸಾಮಾನ್ಯ ಅಲ್ವಾ. ನಾವು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಇರಬಹುದು ಅಥವಾ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗೋದ್ರಿಂದ ಇರ್ಬೋದು, ಇನ್ನು ನಮ್ಮ ಫುಡ್ ಹ್ಯಾಬಿಟ್ ಇಂದ ಕೂಡ ಆಗಿರುತ್ತೆ, ಜೀವನ ಶೈಲಿ, ಆಹಾರ ಶೈಲಿಯಿಂದ ಕೂಡ ಆಗುತ್ತೆ. ಸೊ ಇದೆಲ್ಲರಿಂದ ಯಾರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಿರುತ್ತೆ ಅಂತವರು ಕೂಡ ನಿಯಮಿತವಾಗಿ ನುಗ್ಗೆ ಸೊಪ್ಪಿನ ಪುಡಿಯನ್ನ ಬಳಸಬಹುದು. ಅದೇ ರೀತಿಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದ್ರಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಈ ನುಗ್ಗೆ ಸೊಪ್ಪಿನ ಪುಡಿ. ಇದರಲ್ಲಿ ನಮ್ಗೆ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ. ಹಾಗೇನೆ ಆಂಟಿ ಆಕ್ಸಿಡೆಂಟ್ ಗುಣಗಳು ಇದರಲ್ಲಿ ಇರೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ, ನಮ್ಮ ದೇಹದ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದಕ್ಕೆ ಸಹಾಯ ಆಗುತ್ತಿದ್ದು. ಹಾಗೇನೆ ನಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಚರ್ಮ ಗ್ಲೋ ಬರೋದಕ್ಕೆ, ಮುಖದಲ್ಲಿ ತುಂಬಾ ಪಿಂಪಲ್ಸ್ ಎಲ್ಲ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಇನ್ನು ಕೂದಲು ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕೂಡ ನಮ್ಗೆ ಹೇರಳವಾಗಿ ಸಿಗೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ನಾವು ಈ ನುಗ್ಗೆ ಸೊಪ್ಪಿನ ಪುಡಿಯನ್ನ ನಿಯಮಿತವಾಗಿ ಬಳಸೋದು ಸಹಾಯ ಆಗುತ್ತೆ. ಇದನ್ನ ಯಾವ ರೀತಿ ಬಳಸಬಹುದು ಅಂತ ಹೇಳಿದ್ರೆ, ನಾವು ಯಾವುದೇ ಅಡುಗೆಯಲ್ಲಿ ಒಂದು ಸ್ವಲ್ಪ ಅರ್ಧ ಚಮಚ ಅಥವಾ 1 ಚಮಚವನ್ನ ಕೂಡ ಆಡ್ ಮಾಡ್ಕೊಳ್ಬಹುದು, ಅಥವಾ ಬರೀ ನೀರಿಗೆ ಅರ್ಧ ಚಮಚ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.